ಹೋರಾಟ ಮಾಡ್ತೀವಿ. ಈಗಾಗಲೇ ಎಲ್ಲ ಪಂಚಾಯತಿ ಮೆಂಬರ್ಗೂ ತಿಳಿಸಿದ್ದೀವಿ. MLAಗಳು ಮೀಟಿಂಗ್ ಮಾಡಿದ್ದೀನಿ, ಆಫೀಸ್ ಬೇರರ್ಸ್ ಮೀಟಿಂಗ್ ಮಾಡಿದ್ದೀನಿ, MP ಗಳು ಮೀಟಿಂಗ್ ಮಾಡಿದ್ದೀನಿ, MSc ಮೀಟಿಂಗ್ ಮಾಡಿದ್ದೀನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮೀಟಿಂಗ್ ಮಾಡಿದ್ದೀವಿ. 27ನೇ ತಾರೀಕು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಕೂಡ ಬರುವಂತ ಎಲ್ಲ ಸೂಚನೆಗಳು ನಮ್ಗೆ ತಿಳಿಸಿದ್ದಾರೆ. ಸೊ ಈಗೂ ಕೂಡ ನಾನು ಮೀಟಿಂಗ್ನ ಮುಗಿಸಿ ಈಚೆ ಬರ್ತಾ ಇದ್ದೀನಿ. ಮೀಟಿಂಗ್ನ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಎಲ್ಲ PCC ಪ್ರೆಸಿಡೆಂಟ್ ಕರೆದಿದ್ರು. ಈಗೂ ನಾನು ಮೀಟಿಂಗ್ನ ಪಾರ್ಟಿಸಿಪೇಟ್ ಮುಗಿಸ್ಬಿಟ್ಟು ಈಚೆ ಬರ್ತಾ ಇದ್ದೀನಿ. ಸೊ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತದೆ. ಪಂಚಾಯತಿ ಲೆವೆಲ್ ಕಂಪಲ್ಸರಿ ಈ ಮೀಟಿಂಗ್ನ ರೆಸಲ್ಯೂಷನ್ ಮಾಡಿಸ್ತೀವಿ. ಪಂಚಾಯತಿ ಮೀಟಿಂಗ್ ಮಾಡ್ತೀವಿ. ಅದಲ್ಲದೆ ಪ್ರತಿ ಕ್ಷೇತ್ರದಲ್ಲೂ ಕೂಡ 5 ಕಿಲೋಮೀಟರ್ ಪಾದಯಾತ್ರೆ ಕಾರ್ಯಕ್ರಮನ ಕಂಪಲ್ಸರಿ ನಾವು ಮಾಡ್ತೀವಿ. ಸರ್, ಇವತ್ತಿನ ಈ 5 ಗಂಟೆ ಮೀಟಿಂಗ್ ಅಲ್ಲಿ ಈ ಬಗ್ಗೆ ನಿರ್ಧಾರ ಆಗಿರೋದು ಸರ್? ನಿರ್ಧಾರ ಈಗ ಮೊದಲೇ ನಮಗೆ ತಿಳಿಸಿದ್ರು, ಇದ್ರ ಬಗ್ಗೆ ರಿವ್ಯೂ ಮಾಡಿದ್ರು. ಈಗ ಪ್ರಿಯಾಂಕರ್ಗೇನೂ ಇದ್ದಾರೆ ಈ ಮೀಟಿಂಗ್ ಅಲ್ಲಿ, ನಾನು ಇದ್ದೀನಿ. ಬೇರೆಯವರು ನಮ್ಮ ಮೀಟಿಂಗ್ ಅಲ್ಲಿ ನಾವೆಲ್ಲ ಅಟೆಂಡ್ ಮಾಡಿದ್ವಿ. ಏನೇನು ಮಾಡಬೇಕು, ಏನು ಆದೇಶ ಕೊಟ್ಟಿದ್ದಾರೋ ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಸರ್, DK ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಇದ್ದಾರೆ ಅಂತಂದ್ರೆ ಹೈಕಮಾಂಡ್ ಭೇಟಿ ಈ ರೀತಿಯಾಗಿ ಚರ್ಚೆ ರಾಜ್ಯದಲ್ಲಿ ಜಾಸ್ತಿ ಆಗ್ತಿದೆ ಸರ್. ಅವೆಲ್ಲ ರಾಜಕಾರಣಿಗಳು ಏನು ರಾಜಕಾರಣ ಮಾಡಬೇಕು, ಖಂಡಿತ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ. ಇದರಲ್ಲೇನು ತಪ್ಪೇನಿಲ್ಲ. ಯಾರು ಭೇಟಿ ಮಾಡಬೇಕು, ನಮ್ಗೆ ಯಾರ್ಯಾರಿಗೆ ಅನುಕೂಲಕ್ಕೆ ನಮ್ಮನ್ನು ಭೇಟಿ ಮಾಡಬೇಕು ನಾವು ಕೇಳಿರ್ತೀವಿ, ನಾವು ಮಾಡ್ತೀವಿ. ಅದನ್ನು ನೀವು ಯಾಕೆ ಅದನ್ನು ದೊಡ್ಡ ಮಾಡ್ತೀರಿ? ನಾವಿಲ್ಲಿ ಬರೋದೇ ಸರ್ಕಾರದ ಕೆಲಸಕ್ಕೆ, ಪಕ್ಷದ ಕೆಲಸಕ್ಕೆ, ನಮ್ಮ ರಾಜಕೀಯಕ್ಕೋಸ್ಕರ ನಾವಿಲ್ಲಿ ಬರೋದು. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ದೀರಾ ಅಂತ ಹಂಗಾದ್ರೆ ಸರ್? ಐ ಕಾಂಟ್ ಡಿಸ್ಕ್ಲೋಸ್. ಅದನ್ನ ಯಾಕೆ ನಾನು ಡಿಸ್ಕ್ಲೋಸ್ ಮಾಡಬೇಕು? ಕಾಲ ಎಲ್ಲ ಉತ್ತರ ಕೊಡ್ತದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್.